ಮಹಾಲಯ ಅಮಾವಾಸ್ಯೆ ಅನ್ನೋದು ಎಂತಕ್ಕೆ ಅಂದರೆ ಹುಣ್ಣಿಮೆಯಿಂದ ಭಾದ್ರಪದ ಶ್ರಾದ್ದ ಸ್ಟಾರ್ಟ್ ಆಗುತ್ತೆ. ಭಾದ್ರಪದ ಮಾಸದಲ್ಲಿ ಹುಣ್ಣಿಮೆಯಿಂದ ಅಮಾವಾಸ್ಯೆವರೆಗೂ ಶ್ರಾದ್ದ ಸ್ಟಾರ್ಟ್ ಆಗುತ್ತೆ. ಈ ಅಮಾವಾಸ್ಯೆ ದಿನಗಳಲ್ಲಿ ಈ ಪ್ರೇತಾತ್ಮಗಳಿಗೆ ಎಲ್ಲದಕ್ಕೂ ತುಂಬ ಶಕ್ತಿ ಇರ್ತದೆ ಅಂತ ಒಂದು ಪದ್ಧತಿ ಇದೆ. ಅವ್ರಿಗೆ ಶಕ್ತಿ ಇದ್ದಾಗ ಅವರ ಆತ್ಮ ಶಾಂತಿ ಆಗಬೇಕು ಅಂದಾಗ ಅವರು ತಿನ್ನೋ ಪದಾರ್ಥಗಳು ಇಷ್ಟ ಅಂತ ಹೇಳಿ ಅವ್ರಿಗೆ ಇಟ್ಟಾಗ ಅವರು ತಿಂತಾರೆ ಅಂತ ಒಂದು ಸಂಪ್ರದಾಯ ಮಾಡ್ಕೊಂಬಂದ್ಬಿಟ್ಟಿದ್ದಾರೆ. ಹಾಗಾಗಿ ಅಮಾವಾಸ್ಯೆ ಅಂತ ಕರೀತಾರೆ. ಈ ಶ್ರಾದ್ದ ಟೈಮಲ್ಲಿ ನೀವು ಹುಣ್ಣಿಮೆಯಿಂದ ಅಮಾವಾಸ್ಯೆವರೆಗೂ ಯಾವ ದಿನ ಬೇಕಾದರೂ ಮಾಡ್ಬೋದು. ಪರ್ಟಿಕ್ಯುಲರಾಗಿ ಇಂಥ ದಿನ ಅಂತ ಏನೂ ಇಲ್ಲ. ಅಮಾವಾಸ್ಯೆ ದಿನ ಮಾಡಬೇಕು ಅಂತಲೇ ಇಲ್ಲ. ಹುಣ್ಣಿಮೆಯಿಂದ ಅಮಾವಾಸ್ಯೆ ಒಳಗಡೆ ಯಾವುದೇ ದಿನದಲ್ಲಿ ಬೇಕಾದರೂ ನೀವು ಶ್ರಾದ್ದ ಮಾಡ್ಬೋದು. ಇವಾಗ ನನ್ನ ಕುಟುಂಬದಲ್ಲಿ ಇವಾಗ ನನ್ನ ತಾಯಿ ಆಗಿರ್ಬೋದು, ನನ್ನ ತಾಯಿ ತಂದೆ ಆಗಿರ್ಬೋದು, ಅವ್ರೇನಾಗಿರ್ತದೆ, ಅವ್ರಿಗೆ ಮೋಕ್ಷ ಸಿಕ್ಕಿರಲ್ಲ. ಮೋಕ್ಷ ಸಿಕ್ಕಿಲ್ದಾಗ ಏನಾಗುತ್ತೆ ಅಂದರೆ ಅವ್ರಿಗೆ ಒಂದು ಆಸೆ ಇರುತ್ತದೆ, ಇಂಥವ್ರ ಹೊಟ್ಟೆಲೆ ಹುಟ್ಟಬೇಕು ಅಂತ ಒಂದು ಮನಸ್ಸಲ್ಲಿ ಆಸೆ ಇಟ್ಕೊಂಡು ಸಂಕಲ್ಪ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಆ ಸಂಕಲ್ಪ ಅವ್ರಿಗಿದ್ದಾಗ ಏನಾಗುತ್ತೆ ಅಂದರೆ ಅವ್ರಿಗೆ ಸರಿಯಾದ ರೀತಿ ಶ್ರಾದ್ದ ಆಗದೆ ಇದ್ದಾಗ ನಮಗೆ ಗರ್ಭಧಾರಣೆ ಆಗೋದಿಲ್ಲ. ಇವಾಗ ನಾವು ಯಾರ್ಯಾರು ಮಕ್ಕಳಾಗಿರೋಲ್ಲ ಅಂತ ಹೇಳ್ತಾರಲ್ಲ, ಅದು ಪಿತೃದೋಷದಿಂದ ಮಾತ್ರ ಇರ್ತದೆ. ಇನ್ನೊಂದು ಸರ್ಪದೋಷ, ಪಿತೃದೋಷ. ಸರ್ಪದೋಷದಿಂದನೂ ಈ ಥರ ತೊಂದರೆ ಆಗ್ತಾ ಇರ್ತದೆ, ಪಿತೃದೋಷದೂ ತೊಂದರೆ ಆಗ್ತದೆ. ಆಗ ಏನು ಮಾಡಬೇಕಂದ್ರೆ ಪಿತೃದೋಷ ಇರೋರು ಏನು ಮಾಡಬೇಕಂದ್ರೆ ಕಾಶಿಲಿ ಹೋಗಿ ಪಿಂಡ ಪ್ರದಾನ ಮಾಡಿ ನೋಡಬೇಕು. ಕಾಶಿಲಿ ಹೋಗಿ ಪಿಂಡ ಪ್ರದಾನ ಮಾಡಿ 2 ತಿಂಗಳೊಳಗಡೆ ಗರ್ಭಧಾನ ಆಗಲಿಲ್ಲ ಅಂದರೆ ಅವಾಗ ಅಂದ್ಕೊಬೇಕು ಅಲ್ಲಿ ಸರ್ಪದೋಷ ಇದೆ ಅಂತ. ಆಗ ಸರ್ಪದೋಷ ಪರಿಹಾರ ಮಾಡ್ಕೊಳ್ಬೇಕಾಗತ್ತೆ. ಈಗ ನೋಡಿ, ಕುಟುಂಬದಲ್ಲಿ ಹಿರಿಯರು ಯಾರೋ ಸತ್ತೋಗಿದ್ದಾರೆ, ಅವ್ರ ಬಗ್ಗೆ ನಮಗೆ ಗೊತ್ತಿರೋದಿಲ್ಲ. ಬಟ್ ಅದೇ ಕುಟುಂಬದವರು ಇವಾಗ ಪಿಂಡ ಪ್ರದಾನ ಮಾಡಬೇಕಾದ್ರೆ ಪಂಡಿತರ ಹತ್ರ ಕೂತ್ಕೊಂಡು ಪ್ರಾರ್ಥನೆ ಮಾಡಬೇಕು. ಪಿಂಡ ಪ್ರದಾನದಲ್ಲಿ ಬೇಡ್ಕೊಬೇಕು. ಅವರು ಏನು ಬೇಡ್ಕೊಬೇಕು ಅಂದರೆ, ನಮಗೆ ತಿಳಿದಿರೋಂತೆ ನಮ್ಮ ಕುಟುಂಬದವರು ಸುಮಾರು ಜನ ಸತ್ತೋಗಿದ್ದಾರೆ, ಪರಮಾತ್ಮ ಶಿವ ಅವ್ರಿಗೆಲ್ಲರ ಆತ್ಮಕ್ಕೂ ದಯವಿಟ್ಟು ಶಾಂತಿ ಕೊಡು ಅಂತ ಹೇಳಿ ಅವ್ರನ್ನ ನೆನೆಸ್ಕೊಂಡು, ಅವ್ರ ಹೆಸರುಗಳು ಗೊತ್ತಿಲ್ಲ ಅಂದ್ರೂ ನಮ್ಮ ಹಿರಿಯರಿಗೆಲ್ಲರಿಗೂ ನಾನು ಪ್ರಾರ್ಥನೆ ಮಾಡ್ತೀನಿ ಅಂತ ಹೇಳಿ ಅವ್ರ ಹೆಸರಲ್ಲಿ ಒಂದು ದೊಡ್ಡ ಪಿಂಡನ ಇಟ್ಬಿಟ್ಟು ಅದನ್ನು ನದಿಲಿ ಬಿಟ್ಬಿಡ್ಬೇಕು. ನೋಡಿ, ಇದು ತುಂಬ ಅನಾಗಿರೋ ಕತೆ. ಯಾಕಂದರೆ ಆತ್ಮಗಳಿಗೆ ಯಾವುದೇ ರೀತಿಯಾಗಿ ಒಂದು ವಸ್ತುನ ಮುಟ್ಟೋ ಅಂಥ ಶಕ್ತಿ ಇವತ್ತರೆಗೂ ಭಗವಂತ ಕೊಟ್ಟಿಲ್ಲ. ಅವ್ರು ಏನೇ ತಿನ್ನಬೇಕು ಒಬ್ಬರು ಮೈ ಮೇಲೆ ಬರಬೇಕೆ ಹೊರತು ಆತ್ಮಗಳಿಗೆ ಇವತ್ತರೆಗೂ ಒಂದು ವಸ್ತುನ ಮುಟ್ಟೋ ಅಧಿಕಾರ ದೇವರು ಕೊಟ್ಟಿಲ್ಲ, ಭಗವಂತ ಕೊಟ್ಟಿಲ್ಲ. ಯಾವುದಾಗಾಗಿ ಇದು ಮೂಢನಂಬಿಕೆನೇ. ಇದು ಅವ್ರು ಸತ್ತಿರೋರಿಗೆ ಎಡೆ ಇಟ್ಟು ಅವ್ರು ಬಂದು ತಿಂತಾರೆ ಬಾಗಿಲು ಹಾಕ್ಕೊಂಡು, ಅದು ತುಂಬ ಮೂಢನಂಬಿಕೆ. ಶ್ರಾದ್ದ ಅಂದರೆ ಏನು ಅಂದರೆ, ಹಿರಿಕರಿಗೆ ಸತ್ತಿಲ್ದಿರೋರಿಗೆ ಶ್ರಾದ್ದ ಮಾಡಿ ಅವ್ರಿಗೆ ಮೋಕ್ಷ ಕೊಡಬೇಕು. ಸತ್ತಿರೋರನ್ನ ಯಾವುದೇ ಕಾರಣಕ್ಕೂ ಮತ್ತೆ ಕರಿಬಾರ್ದು. ನಾವು ಈ ಎಡೆ ಇಟ್ಟು ಅವ್ರನ್ನ ಕರಿಯೋದು ತುಂಬ ಸಾಂಪ್ರದಾಯಿಕ ಅಲ್ಲ. ಅದು ಇದೇನಂದರೆ ಒಂದು ಟ್ರೆಂಡ್ ಆಗೋಗಿದೆ. ಎಲ್ಲ ನಾನ್ ವೆಜ್ಜು, ಫುಲ್ ವೆರೈಟಿ ನಾನ್ ವೆಜ್ಜು ಅದು ಇದೆಲ್ಲ ಮಾಡಿ ಅವ್ರು ಕುಡಿಯೋಂಥ ಎಣ್ಣೆ ಎಲ್ಲ ತಂದು ಇಟ್ಬಿಟ್ಟು ಅವ್ರಿಗೆ ಬಾಗಿಲು ಹಾಕ್ಕೊಂಡು ತಿರ್ಗಿ ಅದನ್ನು ಅವರೇ ತೊಗೊಳ್ಳೋಂಥ ಇದು ಮಾಡ್ತಾರೆ. ಅದೊಂದು ಶೋಕಿ ಆಗೋಗಿದೆ ಹೊರತು ಅದರಿಂದ ಏನೂ ಫಲ ಇಲ್ಲ. ಇನ್ನೂ ಅದು ಕರ್ಮ ಹೊತ್ಕೋತಾರೆ ಅವರು. ನೋಡಿ, ಈಗ ಅಕಸ್ಮಾತ್ ಇವಾಗ ನಮ್ಮನೇಲೂ ನನಗೂ 2 ಹೆಣ್ಮಕ್ಳು. ಹಾಗಾಗಿ ಅದ್ರ ಬಗ್ಗೆ ಕರೆಕ್ಟು ಸುಮಾರು ಜನ ಹೆಣ್ಮಕ್ಳು ಕೇಳಿದ್ದಾರೆ. ಇವಾಗ ನನ್ನ ಮನೇಲಿ ಗಂಡು ಸಂತಾನ ಇಲ್ಲ, ಹೇಗೆ ಪಿಂಡ ಪ್ರದಾನ? ಅದ್ರ ಬಗ್ಗೆ ಯಾವುದೇ ರೀತಿ ಚಿಂತೆ ಇಲ್ಲ. ಹೆಣ್ಣು ಗಂಡು ಭೇದ ಭಾವ ಮಾಡೋಕ್ಕೆ ಹೋಗಬೇಡಿ. ಒಂದು ಹೆಣ್ಣು ಪಿಂಡ ಪ್ರದಾನ ಮಾಡ್ಬೋದು, ಆದರೆ ತಂದೆ ತಾಯಿ ಇರ್ಕೂಡ್ದು. ತಂದೆ ತಾಯಿ ಇಲ್ಲದೆ ಇರೋರು ಪಿಂಡ ಪ್ರದಾನ ಮಾಡ್ಬೋದು, ಅದು ಗಂಡಾಗಲಿ ಹೆಣ್ಣಾಗಲಿ. ಯಾಕಂದರೆ ತಾಯಿ ಸತೀದೇವಿನೂ ಹೆಣ್ಣೆ. ತಾಯಿ ಸತೀದೇವಿ ಸತ್ತ ಮೇಲೆ ತನ್ನ ಪಿಂಡ ಪ್ರದಾನ ಮಾಡಿದ್ದು ಯಾರು ಅಂದರೆ ಆರುದ್ರ ನಕ್ಷತ್ರ. ಆರುದ್ರ ಅನ್ನೋ ದೇವಿ ಬಂದ್ಬಿಟ್ಟು ಸತೀದೇವಿಗೆ ಪಿಂಡ ಪ್ರದಾನ ಮಾಡ್ತಾರೆ. ಯಾಕಂದರೆ ಶಿವ ಪಿಂಡ ಪ್ರದಾನ ಮಾಡಿರಲ್ಲ. ಯಾಕಂದರೆ ನಾನು ಸತಿ ಬದುಕಿದ್ದಾಳೆ ಅಂತ ಹೇಳಿ ತಿಳ್ಕೊಂಡಿರ್ತಾಳೆ. ಶಿವನಿಗೆ ಆರುದ್ರ ನಕ್ಷತ್ರ ಯಾಕೆ ಇಷ್ಟ ಅಂದರೆ, ಸತೀದೇವಿಗೆ ಆರುದ್ರ ತನ್ನ ಸಹೋದರಿ, ಸತೀದೇವಿಯ ಸಹೋದರಿ ಆರುದ್ರ ಬಂದ್ಬಿಟ್ಟು ಪಿಂಡ ಪ್ರದಾನ ಮಾಡ್ತಾರೆ. ಹಾಗಾಗಿ ಶಿವನಿಗೆ ಆರುದ್ರ ನಕ್ಷತ್ರದಲ್ಲಿ ತುಂಬ ಇಷ್ಟ. ಹಾಗಾಗಿ ಹೆಣ್ಮಕ್ಳು ಪಿಂಡ ಪ್ರದಾನ ಮಾಡ್ಬೋದು, ಆದರೆ ತಂದೆ ತಾಯಿ ಇರ್ಕೂಡ್ದು. ತಂದೆ ತಾಯಿ ಇಲ್ಲದೆ ಇರೋ ಹೆಣ್ಮಕ್ಳು ಯಾರು ಬೇಕಾದರೂ ಪಿಂಡ ಪ್ರದಾನ ಮಾಡ್ಬೋದು. ನೋಡಿ, ಪಿತೃಪಕ್ಷದ ಬಗ್ಗೆ ನಾನು ಒಂದು ಸಲಹೆ ಕೊಡೋದೇನೆಂದರೆ, ನಾವು ಸಾಧಕರು ತುಂಬ ಸಾಧನೆ ಮಾಡಿ ನಾವು ತಿಳ್ಕೊಂಡಿರ್ತೀವಿ, ಈ ಆತ್ಮಗಳಿಗೆ ಹೋಗಿ ತಿಳ್ಕೊಂಡಿರ್ತೀವಿ. ದಯವಿಟ್ಟು ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಆಕ್ಸಿಡೆಂಟ್ ಆಗಿ ಸತ್ತಿರ್ತಾರೆ, ಮತ್ತು ಏನೋ ಒಂದು ಅಕಾಲ ಮೃತ್ಯು ಹೊಂದಿರ್ತಾರೆ, ಅಂಥವ್ರಿಗೆ ನದಿ ತೀರದಲ್ಲಿ ಹೋಗಿ ಶ್ರಾದ್ದ ಮಾಡಿ. ಆದಷ್ಟು ಕಾಶಿಗೆ ಹೋಗಿ ಶ್ರಾದ್ದ ಮಾಡೋದ್ರಿಂದ ನಿಮಗೆ ತುಂಬ ಒಳ್ಳೆಯದಾಗುತ್ತೆ. ನೋಡಿ, ಕಾಶಿ ಏನು ಅಂದರೆ, ಕಾಶಿ ತುಂಬ ವಿಶೇಷ. ಕಾಶಿಲಿ ಪರಮಾತ್ಮ ಶಿವ ಕೊಟ್ಟರಂಥ ವರವ ಕಾಲಭೈರೇಶ್ವರಿಗೆ ಯಾರೇ ಬಂದು ಅಲ್ಲಿ ಮೋಕ್ಷಕ್ಕೋಸ್ಕರ ಪಿಂಡ ಪ್ರದಾನ ಮಾಡಿದ್ರೆ ಅವರಿಗೆ ಆವತ್ತಿನ ದಿನವೇ ನಿಮಗೆ ಮೋಕ್ಷ ಸಿಕ್ಬಿಡುತ್ತೆ. ಮೋಕ್ಷ ಸ್ಥಳಗಳು 3 ಜಾಗ: ಪ್ರಯಾಗ್ರಾಜು, ಕಾಶಿ ಮತ್ತು ಗಯಾ. ಈ 3 ಜನದಲ್ಲ. ಗಯಲ್ಲಿ ನೀವು ಪಿಂಡ ಪ್ರದಾನ ಮಾಡಿದ್ರೆ ಸುಮಾರು 7 ತಿಂಗಳು ಕಾಯಬೇಕಾಗುತ್ತೆ. ಹಾಗೆ ಪ್ರಯಾಗ್ರಾಜಲ್ಲಿ 11 ತಿಂಗಳು ಕಾಯಬೇಕಾಗುತ್ತೆ.
ಕಾಶಿಲಿ ಆ ಥರ ಅಲ್ಲ. ಕಾಶಿಲಿ ನೀವು ಪಿಂಡ ಪ್ರದಾನ ಮಾಡಿದ್ರೆ ಇಮಿಡಿಯೇಟ್ ಮೋಕ್ಷ ಸಿಕ್ಬಿಡ್ತದೆ. ಮತ್ತು ಇನ್ನೊಂದು ಕಾವೇರಿ ನದಿ, ನಮ್ಮ ಕಾವೇರಿ ನದಿ ಏನಕ್ಕೆ ತುಂಬ ವಿಶೇಷ ಅಂದರೆ, ಅಗಸ್ತ್ಯ ಮಹರ್ಷಿ ಮುನಿಗಳು ಅವರು ಪೂರ್ವಿಕರುಗಳಿಗೆ ಪಿಂಡ ಪ್ರದಾನ ಮಾಡಿದಂಥ ಜಾಗ ಶ್ರೀರಂಗಪಟ್ಟಣ. ಶ್ರೀರಂಗಪಟ್ಟಣದಲ್ಲಿ ದಯವಿಟ್ಟು ನಾನು ಎಲ್ಲರನ್ನೂ ಕೇಳ್ಕೊಳ್ಳೋದಿಷ್ಟೇ, ನದಿ ತೀರದಲ್ಲಿ ಕೂತ್ಕೊಂಡೇ ಪಿಂಡ ಪ್ರದಾನ ಮಾಡಿ. ಯಾವುದೇ ಕಾರಣಕ್ಕೂ ನೀವು ಒಂದು ಹಾಲಲ್ಲಾಗಲಿ ಎಲ್ಲೋ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಪಿಂಡ ಪ್ರದಾನ ಮಾಡಿ ಅದನ್ನು ಒಂದು ಕಸದ ಬುಟ್ಟಿಗೆ ಹಾಕ್ತಾ ಇದ್ದಾರೆ. ದಯವಿಟ್ಟು ಆ ಥರ ಮಾಡೋಕ್ಕೆ ಹೋಗಬೇಡಿ, ಯಾವುದೇ ರೀತಿ ಫಲ ಸಿಗೋದಿಲ್ಲ, ಅದರಿಂದ ತುಂಬ ತೊಂದರೆ ಆಗುತ್ತೆ. ಇನ್ನು ಶ್ರಾದ್ದ ಮಾಡಿದ್ಮೇಲೆ ಆ ಪಿಂಡನ ತೊಗೊಂಡೋಗಿ ಹರಿಯಾಣದಲ್ಲಿ ಬಿಟ್ಟರೆ ನಿಮಗೆ ಅದ್ರ ಫಲ ಸಿಗುತ್ತೆ ಹೊರತು ಬೇರೆ ಕಸದ ಬುಟ್ಟಿಲಿ ಹಾಕಿದ್ರೆ ಫಲ ಸಿಗೋದಿಲ್ಲ. ದಯವಿಟ್ಟು ಕಸದ ಬುಟ್ಟಿಲಿ ಯಾವುದೇ ಕಾರಣಕ್ಕೂ ಹಾಕಬೇಡಿ. ಪಿಂಡನ ದಯವಿಟ್ಟು ತೊಗೊಂಡೋಗಿ ಹರಿಯಾ ನದಿಲೇ ಬಿಡಿ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.